ಉಗ್ರ ಆಸಿಫ್ ಶೇಖ್ ಫಿನಿಶ್ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ತ್ರಾಲ್ ಸೇನೆಯ ಆಪರೇಷನ್ನಲ್ಲಿ ಆಸಿಫ್ ಶೇಖ್ ಹತನಾಗಿದ್ದಾನೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. 23 ದಿನಗಳ ನಂತರ ನರರಾಕ್ಷಸನ ಸಂಹಾರವನ್ನು ಮಾಡಿದೆ ಭಾರತೀಯ ಸೇನೆ. ಪಹಲ್ಗಾಮ್ ದಾಳಿಗೆ ಈ ಮೂಲಕ ಭಾರತೀಯ ಸೇನೆ ಮತ್ತೊಮ್ಮೆ ಪ್ರತೀಕಾರವನ್ನು ತೀರಿಸಿಕೊಂಡಿರುವಂಥದ್ದು. ಪಹಲ್ಗಾಮ್ ದಾಳಿಯ ಉಗ್ರ ಆಸಿಫ್ ಶೇಖ್ ಫಿನಿಶ್ ಆಗಿರುವಂಥದ್ದು. 4 ಜನ ಉಗ್ರರು ಸೇರಿ 26 ಜನ ಅಮಾಯಕ ಪ್ರವಾಸಿಗರನ್ನ ಧರ್ಮ ಕೇಳಿ ಹತ್ಯೆ ಮಾಡುವಂತಹ ಕೆಲಸ ಆಗಿತ್ತು. ಎಲ್ಲಿ 4 ಉಗ್ರರು ಅನ್ನುವಂತಹ ಪ್ರಶ್ನೆಯನ್ನ ದೇಶವಾಸಿಗಳು ಕೂಡ ಕೇಳ್ತಾ ಇದ್ರು. ಒಂದು ಕಡೆ NIA ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಫೀಲ್ಡ್ಗೆ ಇಳಿದು ಇವರಿಗೋಸ್ಕರ ತಲಾಶ್ ಮಾಡ್ತಾ ಇದ್ರು. ಇವರ ಮುಖಚಹರೆ ಇರುವಂತಹ ಫೋಟೋವನ್ನ ಪೋಸ್ಟರನ್ನು ಅಂಟಿಸಿ ಹುಡುಕಿ ಕೊಟ್ಟವರಿಗೆ 20 ಲಕ್ಷ ಅನ್ನುವಂತಹ ಪೋಸ್ಟರ್ ಕೂಡ ಜಮ್ಮು ಕಾಶ್ಮೀರದ ಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಇದರ ನಡುವೆ ಇವತ್ತು ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದಂತಹ ಭಯೋತ್ಪಾದಕನನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನ ಹೆಸರು ಆಸಿಫ್ ಶೇಖ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಜಮ್ಮು ಕಾಶ್ಮೀರದಲ್ಲಿ 3 ಜೈಷ್ ಉಗ್ರರು ಫಿನಿಶ್ ಆದ್ರಲ್ಲ, ಅದರಲ್ಲಿ ಪಹಲ್ಗಾಮ್ನ ಅಟ್ಯಾಕ್ನ ಭಯೋತ್ಪಾದಕನು ಕೂಡ ಹತನಾಗಿದ್ದಾನೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ NIA ಇನ್ವೆಸ್ಟಿಗೇಷನ್ ನಡೆಸ್ತಾ ಇತ್ತು, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ತಲಾಶ್ ನಡೆಸ್ತಾ ಇದ್ರು. ಇಲ್ಲಿಯವರೆಗೂ ಸಣ್ಣದೊಂದು ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂತಹ ಭಯೋತ್ಪಾದಕ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರೀ ಆಸಿಫ್ ಶೇಖ್? ಈತನನ್ನ ಹೇಗೆ ಕಾರ್ಯಾಚರಣೆಯಲ್ಲಿ ಬಲಿ ಹಾಕುವಂತಹ ಕೆಲಸ ಆಯಿತು? ಡೀಟೇಲ್ಸ್ ಕೊಡಬಹುದಾ ಅಂತೇಳಿ. ಪ್ರೇಮ್, ನೋಡಿ, ಇವತ್ತು ಪುಲ್ವಾಮಾದ ಟ್ರಾಲ್ ಜಿಲ್ಲೆ ಅಂದ್ರೆ ಪುಲ್ವಾಮಾ ಜಿಲ್ಲೆ ಟ್ರಾಲ್ನ ಪ್ರದೇಶದಲ್ಲಿ ಇರುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆಯುತ್ತೆ. ಭಯೋತ್ಪಾದಕರು ಇದ್ದಾರೆ ಅನ್ನುವಂತ ನಿರ್ದಿಷ್ಟವಾದಂತಹ ಮಾಹಿತಿ ಮೇರೆಗೆ ಸರ್ಚ್ ಆಪರೇಷನ್ ಅನ್ನ ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ಗುಂಡಿನ ಕಾಳಗ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು 2 ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದು ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗಿದೆ. ನೋಡಿ, ಈಗ ಇವತ್ತು 3 ಜನ ಏನು ಎನ್ಕೌಂಟರ್ ಆಗಿದ್ದಾರೆ, ಇದರಲ್ಲಿ ಒಬ್ಬ ಆಸಿಫ್ ಶೇಖ್ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಈ ಆಸಿಫ್ ಶೇಖ್ ಜೈಷೆ ಮೊಹಮ್ಮದ್ ಸಂಘಟನೆಯ ಏನು ಒಬ್ಬ ಸದಸ್ಯ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮೊನ್ನೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಏನಾಯ್ತು, ಈ ದಾಳಿಯಲ್ಲಿ ಈತನು ಕೂಡ ಒಬ್ಬ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇದಾವೆ. ಸೊ 4 ಜನ ಒಟ್ಟು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ರು. ಆ ಪೈಕಿ ಈಗ ಒಬ್ಬ ಆಸಿಫ್ ಶೇಖ್, ಆತನನ್ನ ಹೊಡೆಯಲಾಗಿದೆ ಅನ್ನುವಂಥದ್ದು ಅಥವಾ ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ. ಇನ್ನು 3 ಆರೋಪಿಗಳು ಎಲ್ಲಿ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅವರ ಫೋಟೋಗಳನ್ನು ಅಂಟಿಸಿ ಜನರಿಗೆ ಮಾಹಿತಿ ಕೊಡುವಂತೆ ಕೋರಲಾಗಿತ್ತು. ಅವರು ಎಲ್ಲಿದ್ದಾರೆ ಅನ್ನುವಂಥ ಸಣ್ಣದೊಂದು ಸುಳಿವು ಕೂಡ ಇರಲಿಲ್ಲ. ಆದರೆ ಈಗ ಭದ್ರತಾ ಪಡೆಗಳ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಆಸಿಫ್ ಶೇಖ್ ಕೂಡ ಈ ಪಹಲ್ಗಾಮ್ ದಾಳಿಯಲ್ಲಿ ಒಬ್ಬನಾಗಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಈ ಮಾಹಿತಿ ಇನ್ನಷ್ಟು ಖಚಿತ ಆದ ಬಳಿಕ ಇದು ಬಹುತೇಕ ದೊಡ್ಡ ಒಂದು ಸುದ್ದಿ ಅಂತಾನೆ ಕರಿಬಹುದು. ಯಾಕೆಂದ್ರೆ ಈ ಒಂದು ದಾಳಿಗೆ ಪ್ರತೀಕಾರವಾಗಿ ನಾವು ಆಪರೇಷನ್ ಸಿಂಧೂರವನ್ನ ಮಾಡಿದ್ವಿ, ಭಯೋತ್ಪಾದಕ ನೆಲೆಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ವಿ. ಆದ್ರೆ ಈ ದಾಳಿಯ 4 ಜನ ಎಲ್ಲಿ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಇತ್ತು. ಮತ್ತೆ ಅವರನ್ನು ಕೂಡ ಶಿಕ್ಷಿಸುವ ಕೆಲಸಗಳು ಆಗಬೇಕು ಅನ್ನುವಂತಹ ಒತ್ತಡಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಆ ದಾಳಿಯಲ್ಲಿ ಭಾಗಿಯಾದ ಒಬ್ಬನನ್ನ ಎನ್ಕೌಂಟರ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆಯಲ್ಲ, ನಿಜಕ್ಕೂ ಕೂಡ ಬಹಳ ದೊಡ್ಡ ಸುದ್ದಿ ಆಗಿರುವಂತದ್ದು. ಅದನ್ನ ಸೇನೆಯು ಕೂಡ ಇನ್ನಷ್ಟು ಖಚಿತಗೊಳಿಸಬೇಕಾಗಿರುವಂತದ್ದು. ಈಗ ಕೇವಲ ಸೇನಾ ಸೋರ್ಸ್ಗಳು ಹೇಳ್ತಾ ಇರುವಂತದ್ದು ಆಸಿಫ್ ಶೇಖ್ ಕೂಡ ಅದರಲ್ಲಿ ಒಬ್ಬ ಅನ್ನುವಂಥದ್ದು. ಸೊ ಇನ್ನಷ್ಟು ಅಧಿಕೃತ ಮಾಹಿತಿಗಳು ಬರಬೇಕಾಗಿತ್ತು. ಯಾಕಂದ್ರೆ ಆತ ಯಾವಾಗಿಂದ ಈ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದ, ಹೇಗೆ ಪ್ಲಾನ್ ಮಾಡಿದ್ದ, ಇದರ ರೂವಾರಿ ಹೇಗಾಗಿದ್ದ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರಬೇಕು. ನೋಡಿ, ಸೇನೆ ಹೇಳ್ತಾ ಇರುವಂಥದ್ದು ಇನ್ನೂ 2 ಭಯೋತ್ಪಾದಕರಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ ಅಂತ. ಅವರು ಕೂಡ ಈ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಭಯೋತ್ಪಾದಕರ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಅವರ ಹುಡುಕಾಟವನ್ನು ಕೂಡ ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. ಬಹುಶಃ ಅವರಿಬ್ಬರು ಸಿಕ್ಕರೆ ಅವರಿಬ್ಬರನ್ನು ಕೂಡ ಎನ್ಕೌಂಟರ್ ಮಾಡುವಂಥ ಸಾಧ್ಯತೆಗಳಿದಾವೆ. ಅಲ್ಲಿಗೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಅವರು ಇವರೇನಾ ಅನ್ನುವಂಥ ಪ್ರಶ್ನೆಗೂ ಕೂಡ ಮುಂದೆ ಉತ್ತರ ಕಂಡುಕೋಬೇಕಾಗಿದೆ. ಪ್ರೇಮ್.